ವರ್ಣಮಾಲೆ. ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಈ ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಎನ್ನುವರು. ಆ ಟು ಳ ವರ್ಣಮಾಲೆ. ವರ್ಣಮಾಲೆಯಲ್ಲಿ 3 ವಿಧಗಳಿವೆ: ಸ್ವರ, ವ್ಯಂಜನ, ಯೋಗವಾಹಕಗಳು. ಸ್ವರಗಳು: ಅರ್ಥ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಸ್ವರಗಳೆಂದು ಕರೆಯುತ್ತಾರೆ. ಉದಾಹರಣೆಗೆ ಆ, ಇ, ಉ, ರು, ಎ, ಐ, ಓ, ಔ. ಆ ಟು ಔ ಸ್ವರಗಳು. ಸ್ವರಗಳಲ್ಲಿನ ಪ್ರಕಾರಗಳು: ಸ್ವರದಲ್ಲಿ 3 ವಿಧ: ಹಸ್ತಸ್ವರ, ದೀರ್ಘಸ್ವರ, ಪುಷ್ಟಸ್ವರ. ಹಸ್ತಸ್ವರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಹಸ್ತಸ್ವರ ಎನ್ನುತ್ತಾರೆ. ಉದಾಹರಣೆಗೆ ಮೊದಲನೇ ಆ, ಮೊದಲನೇ ಇ, ಮೊದಲನೇ ಉ, ಮೊದಲನೇ ರು, ಮೊದಲನೇ ಎ, ಮೊದಲನೇ ಓ. ಒಟ್ಟು 6 ಅಕ್ಷರಗಳಿವೆ. ದೀರ್ಘಸ್ವರ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳೆಲ್ಲ ದೀರ್ಘ ಸ್ವರಗಳು ಎನ್ನುತ್ತಾರೆ. ಉದಾಹರಣೆಗೆ ಎರಡನೇ ಆ, ಎರಡನೇ ಇ, ಎರಡನೇ ಉ, ಎರಡನೇ ಎ, ಎರಡನೇ ಓ ಮತ್ತು ಔ. ಪೂರ್ತ ಸ್ವರಗಳು 3 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳನ್ನು ಪೂರ್ತ ಸ್ವರ ಎನ್ನುತ್ತಾರೆ. ಉದಾಹರಣೆಗೆ ಅಮ್ಮ ಬರೆಯುವಾಗ ಕೆಳಗಡೆ ಎಸ್ ಬರುತ್ತೆ. ದೇವರೇ ಅಂತ ಹೇಳುವಾಗ ಕೆಳಗಡೆ ಎಸ್ ಬರುತ್ತೆ. ಉದಾಹರಣೆಗೆ ಪೂರ್ತ ಸ್ವರಗಳನ್ನು ಎಸ್ ಚಿಹ್ನೆಯಿಂದ ಗುರುತಿಸುತ್ತಾರೆ. ವ್ಯಂಜನಗಳು. ವ್ಯಂಜನಗಳು ಎಂದರೇನು? ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ವ್ಯಂಜನಗಳೆಂದು ಕರೆಯುತ್ತಾರೆ. ಉದಾಹರಣೆಗೆ ಕ ಪ್ಲಸ್ ಅ, ಕ. ವ್ಯಂಜನದ ಪ್ರಕಾರಗಳು: ವ್ಯಂಜನಗಳಲ್ಲಿ 2 ವಿಧ: ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ: ಕ ಇಂದ ಮಾ ವರೆಗಿನ ಅಕ್ಷರಗಳು 25 ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳು ಎನ್ನುತ್ತಾರೆ. ಅವರ್ಗೀಯ ವ್ಯಂಜನ: ಕ ಇಂದ ಅವರ್ಗೀಯ ವ್ಯಂಜನ. ಅವರ್ಗೀಯ ವ್ಯಂಜನ ಯಾ ಟು ಳ. ಅಲ್ಪಪ್ರಾಣ: ಅಲ್ ಎಂದರೆ ಕಡಿಮೆ, ಪ್ರಾಣ ಎಂದರೆ ಕಡಿಮೆ ಉಸಿರು ಎಂದರ್ಥ. ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಲ್ಪಪ್ರಾಣ ಎನ್ನುತ್ತಾರೆ. ಉದಾಹರಣೆಗೆ ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ಮಹಾಪ್ರಾಣ: ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಮಹಾಪ್ರಾಣ ಎನ್ನುತ್ತಾರೆ. ಉದಾಹರಣೆಗೆ ಎರಡನೇ ಖ, ಎರಡನೇ ಘ, ಎರಡನೇ ಝ, ಎರಡನೇ ಥ, ಎರಡನೇ ಡ. ಅನುನಾಸಿಕಗಳು: ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅನುನಾಸಿಕಗಳು ಎನ್ನುತ್ತಾರೆ. ಉದಾಹರಣೆಗೆ ಜ್ಞ, ಜ್ಞ, ಣ, ನ, ಮ. ಅವರ್ಗೀಯ ವ್ಯಂಜನಗಳು: ಯಾವ ವರ್ಗಕ್ಕೂ ಸೇರಿದ ಪ್ರತ್ಯೇಕವಾಗಿರುವ 9 ಅಕ್ಷರಗಳನ್ನು ಅವರ್ಗೀಯ ವ್ಯಂಜನ ಎನ್ನುತ್ತಾರೆ. ಉದಾಹರಣೆಗೆ ಯಾರ, ಲವ, ಶ, ಸ, ಹ, ಳ. ಯೋಗವಾಹಕಗಳು: ಯೋಗವಾಹಕ ಎಂದರೆ ಕೂಡಿ ಹೋಗುವ, ಅಂದರೆ ಬೇರೆ ಅಕ್ಷರಗಳ ಸಂಬಂಧ ಪಡೆದಾಗ ಮಾತ್ರ ಉಚ್ಚರಿಸುವ ಅಕ್ಷರಕ್ಕೆ ಯೋಗವಾಹಕ ಎನ್ನುತ್ತಾರೆ. ಯೋಗವಾಹಕದ ಪ್ರಕಾರಗಳು: ಯೋಗವಾಹಕಗಳಲ್ಲಿ 2 ವಿಧ: ಅನುಸ್ವಾರ, ವಿಸರ್ಗ. ಅನುಸ್ವಾರ ಸ್ವರದ ಸಂಬಂಧ ಪಡೆದು 1 0 ಎನ್ನುತ್ತಾರೆ. ವಿಸರ್ಗ ಸ್ವರದ ಸಂಬಂಧ ಪಡೆದು 1ರ ಮೇಲೊಂದು 2 0ಗೆ ವಿಸರ್ಗ ಎನ್ನುತ್ತಾರೆ. ಉದಾಹರಣೆಗೆ 2 0 1ರ ಕೆಳಗೆ. ನಾಮಪದ: ಅಂಕಿತ ನಾಮ. ಇಟ್ಟ ಹೆಸರುಗಳಿಗೆ ಅಂಕಿತ ನಾಮ ಎನ್ನುತ್ತಾರೆ. ಉದಾಹರಣೆಗೆ ಕಾವೇರಿ, ನಕುಲ, ಹಿಮಾಲಯ, ಶಂಕರ, ಬೆಂಗಳೂರು, ಮಂಗಳೂರು, ರಶ್ಮಿ, ಸುರೇಖ. ಇದೆಲ್ಲ ನಾಮಪದಗಳು. ರೂಢನಾಮ:
ರೂಢಿಯಿಂದ ಬಂದ ಹೆಸರುಗಳಿಗೆ ರೂಢನಾಮ ಎನ್ನುತ್ತಾರೆ. ಉದಾಹರಣೆಗೆ ನದಿ, ಪರ್ವತ, ಮನುಷ್ಯ, ಹೆಂಗಸು, ಮರ, ವೇಷ. ಅನ್ವರ್ಥನಾಮ ಅರ್ಥಕ್ಕೆ ಅನುಗುಣವಾಗಿ ಬಂದ ಹೆಸರುಗಳಿಗೆ ಅನ್ವರ್ಥನಾಮ ಎನ್ನುತ್ತಾರೆ. ಉದಾಹರಣೆಗೆ ವ್ಯಾಪಾರಿ, ರೋಗಿ, ವೈದ್ಯ, ಕುಂಟ, ಕಿವುಡ, ಮೂಗ, ಶಿಕ್ಷಕ, ಕವಿ, ನಿರ್ದೇಶಕ, ಸೈನಿಕ, ಪೂಜಾರಿ, ರೈತ. ಗುಣವಾಚಕ ವಸ್ತುಗಳ ಗುಣ, ರೀತಿ, ಸ್ವಭಾವಗಳನ್ನು ಹೇಳುವ ವಿಶೇಷಣಗಳಿಗೆ ಗುಣವಾಚಕಗಳು ಎನ್ನುತ್ತಾರೆ. ಉದಾಹರಣೆಗೆ ದೊಡ್ಡ, ಚಿಕ್ಕ, ಕೆಂಪು, ಒಳ್ಳೆಯದು, ಕೆಟ್ಟದ್ದು, ಬಿಳಿದು, ಹೊಸದು, ಹಳೆಯ, ಹಿರಿದು, ಎಳೆಯ. ಸಂಖ್ಯಾವಾಚಕ ಸಂಖ್ಯೆಯನ್ನು ಸೂಚಿಸುವ ಪದಗಳಿಗೆ ಸಂಖ್ಯಾವಾಚಕಗಳು ಎನ್ನುತ್ತಾರೆ. ಉದಾಹರಣೆಗೆ 1, 2, 3, 4, ಲಕ್ಷ. ಸಂಖ್ಯೆಯ ವಾಚಕ ಸಂಖ್ಯೆಯಿಂದ ಕೂಡಿರುವ ವಸ್ತುಗಳು ಹೇಳುವ ಪದಗಳಿಗೆ ಸಂಖ್ಯೆಯ ವಾಚಕ ಎನ್ನುತ್ತಾರೆ. ಉದಾಹರಣೆಗೆ 2ನೇಯ, 4ನೇಯ, 10ನೇಯ, 3, 5 ಇದೆಲ್ಲ ಸಂಖ್ಯೆಯ ವಾಚಕ. ಭಾವನಾಮ ವಸ್ತು ಮತ್ತು ಕ್ರಿಯೆಗಳ ಭಾವವನ್ನು ತಿಳಿಸುವ ಪದಗಳಿಗೆ ಭಾವನಾಮ ಎನ್ನುತ್ತಾರೆ. ಉದಾಹರಣೆಗೆ ಕಡನೆಯಾದರ ಭಾವ ಕೆಂಪು, ಬಿಳಿದರ ಭಾವ ಬಿಳುಪು, ಹಿರಿದರ ಭಾವ ಹಿರಿಮೆ, ನೋಡುವುದರ ಭಾವ ನೋಟ. ಪರಿಮಾಣವಾಚಕ ವಸ್ತುವಿನ ಪರಿಮಾಣ ಅಥವಾ ಗಾತ್ರವನ್ನು ಹೇಳುವ ಪದಗಳಿಗೆ ಪರಿಮಾಣವಾಚಕ ಎನ್ನುತ್ತಾರೆ. ಉದಾಹರಣೆಗೆ ಅಷ್ಟು, ಇಷ್ಟು, ಎಷ್ಟು, ಹಲವು, ಕೆಲವು, ಎನಿತು, ಅನಿಸು. ದಿಗ್ವಾಚಕ ದಿಕ್ಕುಗಳನ್ನು ಸೂಚಿಸುವ ಪದಗಳಿಗೆ ದಿಗ್ವಾಚಕ ಎನ್ನುತ್ತಾರೆ. ಉದಾಹರಣೆಗೆ ಮೂಡಲ, ಪಳುವಣ, ತೆಂಗಣ, ನೈಋತ್ಯ, ಆಗ್ನೇಯ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಪ್ರಕಾರವಾಚಕ ವಸ್ತುಗಳ ಸ್ಥಿತಿ ಅಥವಾ ರೀತಿಯನ್ನು ತಿಳಿಸುವ ಶಬ್ದಗಳಿಗೆ ಪ್ರಕಾರವಾಚಕಗಳು ಎನ್ನುತ್ತಾರೆ. ಉದಾಹರಣೆಗೆ ಅಂತಹ, ಅಂತಹದು, ಇಂಥ, ಇಂತಹದು, ಎಂತಹ, ಎಂತಹದು, ಅಂತಹವಳು, ಅಂಥದು, ಅಂಥವನು, ಇಂಥವನು. ಸರ್ವನಾಮಗಳು ಅರ್ಥ ನಾಮಪದಗಳ ಸ್ಥಾನದಲ್ಲಿ ಬಂದು ಅವುಗಳ ಕಾರ್ಯವನ್ನು ಮಾಡುವ ಪದಗಳಿಗೆ ಸರ್ವನಾಮಗಳು ಎನ್ನುತ್ತಾರೆ. ಉದಾಹರಣೆಗೆ ಅದು, ಇದು, ಯಾವು, ಅವನು, ಇವನು, ಅವಳು, ತಾನು, ನೀನು, ನಾವು, ಎಲ್ಲ, ಏನು, ಅವನು, ಇವಳು, ಅವಳು, ನೀವು, ಅವರು, ಇವರು ಇತ್ಯಾದಿ. ಇಂಗ್ಲೀಷಲ್ಲಿ ಸರ್ವನಾಮಗಳಿಗೆ ಪ್ರನೌನ್ ಅಂತ ಹೇಳ್ತಾರೆ. ತತ್ಸಮ, ತದ್ಭವ. ತತ್ಸಮ ತತ್ ಎಂದರೆ ಅದಕ್ಕೆ ಸಮಾನ ಅರ್ಥ. ಹಾಗಾಗಿ ತತ್ಸಮ ಎಂದರೆ ಸಂಸ್ಕೃತಕ್ಕೆ ಸಮಾನವಾದುದು ಎಂದರ್ಥ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ಬದಲಾವಣೆ ಹೊಂದದೆ ನೇರವಾಗಿ ಬಂದ ಶಬ್ದಗಳಿಗೆ ತತ್ಸಮ ಎನ್ನುತ್ತಾರೆ. ಉದಾಹರಣೆಗೆ ರಾಮ, ವಸಂತ, ಸೋಮ, ಚಂದ್ರ, ಗ್ರಹ, ಸ್ತ್ರೀ, ಶ್ರೀ, ಭುವನ, ಶ್ರೀ, ಕಾವ್ಯ, ಪಶು ಇತ್ಯಾದಿ. ತದ್ಭವ ತತ್ ಎಂದರೆ ಸಂಸ್ಕೃತದಿಂದ ಭವ ಎಂದರ್ಥ. ಅಂದರೆ ಸಂಸ್ಕೃತದಿಂದ ಹುಟ್ಟುವುದು ಎಂದು. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ಬದಲಾವಣೆ ಹೊಂದಿ ಬಂದಿರುವ ಪದಗಳಿಗೆ ತದ್ಭವ ಎನ್ನುತ್ತಾರೆ. ಉದಾಹರಣೆಗೆ ಶಶಿ, ಸಸಿ, ಕಲಶ, ಕಳಸ, ವರ್ಷ, ವರುಷ, ಶಿರ, ಸಿರ, ಅಂಕುಶ, ಅಂಕುಶ, ಹರ್ಷ, ಹರುಷ. ಪೂರ್ಣ ವ್ಯತ್ಯಾಸ ಹೊಂದಿರುವ ತದ್ಭವ ರೂಪಗಳು. ದ್ಯೂತ್ಯ, ಜೂಜು, ವಿದ್ಯಾಧರ, ಬಿಜ್ಜೋದರ, ಕುಠರ, ಕುಡಲಿ, ಪಾದುಕ, ಹಾವುಗ, ಅರ್ಕ, ಯಕ್ಕ, ವಂದ್ಯ, ಭಂಜೆ, ವೈಶಾಲ, ಬೆಸಗೆ, ವರ್ಣ, ಬಣ್ಣ. ತತ್ಸಮ ತದ್ಭವ ಪದಗಳು. ಗ್ರಹ, ಗರ, ಕಾವ್ಯ, ಕಬ್ಬ, ಶಿರ, ಸಿರ, ದೂತ್ಯ, ಜೂಜು, ಕುಶಾರ, ಕೊಡಲಿ, ತಪಸ್ವಿ, ತಪಸಿ, ಯಶ, ಜಶ, ವ್ಯಾಪಾರಿ, ಬೇಹಾರಿ, ಬಣ್ಣ, ವರ್ಣ, ಪ್ರಸಾದ, ಹಸಾದ, ವೀರ, ಧೀರ, ವಿಜ್ಞಾಪನೆ, ಭಿನ್ನಃ, ಸಾಮಂತ, ಸಾವಂತ, ವಿರಸಿಕ, ವಿಲಾಸಿಗೆ, ಶ್ರೀ, ಸಿರಿ, ಅಂಕುಶ, ಅಂಕುಶ, ವಿದ್ಯಾಧರ, ಬಿಜ್ಜೋದರ.
ಅರ್ಕ ಯಕ್ಕ, ವಂಶ ಬಂಚ, ಸಂದೇಹ ತಂದೆಯ, ಯುಗ ಜುಗ, ಯುದ್ಧ ಜುದ್ಧ, ಪ್ರತಿಗಾಲಿ ಪಡೆಯಲಿ, ರಾಜ ರಾಯ, ವಿಷ ದಿಶ, ಪುಣ್ಯ ಹೊನ್ಯ, ಕಾಣೆ ಗಣ, ವಸಂತ ಬಸಂತ, ಕಳಸ ಕಳಶ, ವಂದ್ಯ ಬಂಬೆ, ಪಾದುಕ ಹಾವುಗೆ, ದೃಷ್ಟಿ ದಿಟ್ಟ, ಪಟ್ಟಣ ಪತ್ತನ, ಕೋಕಿಲ ಕೋಗಿಲೆ, ಬ್ರಹ್ಮ ಬೊಮ, ದಶ ದತ್ತ ದಾತರ, ಯಜ್ಞ ಜನ್ನ, ಸಂದೆ ಸೋನೆ, ತಟ ತಡಿ, ಅಮೃತ ಅಮರ್ಯ, ಧರ್ಮ ಚಂದ್ರ ಚಂದಿರ, ವರ್ಷ ವರುಷ, ವೈಶಾಲ ಬೇಸಗೆ, ಸ್ಥಾನ ತಾಣ, ವ್ಯಯ ಜೀಯ, ಪಕ್ಷಿ ಹಕ್ಕಿ, ಅಂಗಗಳ ಅಂಕಣ. ಆರ್ಯ ಅಜ್ಜ, ಕವಿ ಕಬ್ಬ, ವಿಜ್ಞಾನ ಭಿನ್ನಾಣ, ಕುನಕೆ ಸೊಣಗ, ಅಟವಿ ಅಡವಿ, ಭಕ್ತಿ ಭಕುತಿ.